ದಿನಕ್ಕೆ 100 ರೂಪಾಯಿ ಇನ್ವೆಸ್ಟ್ ಮಾಡಿ 100 ಕೋಟಿ ಸಂಪಾದನೆ ಮಾಡಿ. ಇನ್ನು ಹಳೆ ಕಾಲ ಟೆಕ್ನಾಲಜಿ ಯಾಕೆ? ಇನ್ವೆಸ್ಟ್ಮೆಂಟ್ ಬಗ್ಗೆನೂ ಯೋಚನೆ ಮಾಡಿ. ನೀವು ಹಾಕೋ 3,000 ರೂಪಾಯಿ ನೆಕ್ಸ್ಟ್ 30 ವರ್ಷದಲ್ಲಿ ಇಟ್ ವಿಲ್ ಬಿಕಮ್ 2 crores. ಯಾವುದೇ ಆಶ್ಚರ್ಯ ಇಲ್ಲ, ಯಾವುದೇ ರೀತಿ ಗಿಮಿಕ್ ಇಲ್ಲ. ಇಟ್ಸ್ ಪ್ಯೂರ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. 100 ರೂಪಾಯಿಂದ 100 ಕೋಟಿ ಹೆಂಗೆ ಸಂಪಾದನೆ ಮಾಡೋದು, ಈ ವಿಡಿಯೋನ ಫುಲ್ ನೋಡಿ. ನಮಸ್ತೆ ಕರ್ನಾಟಕ. ದಿನಕ್ಕೆ 100 ರೂಪಾಯಿ ಇನ್ವೆಸ್ಟ್ ಮಾಡಿ 100 ಕೋಟಿ ಸಂಪಾದನೆ ಮಾಡಿ 26 ವರ್ಷಗಳಲ್ಲಿ. ಸೊ ಎಲ್ಲರಿಗೂ ಆಶ್ಚರ್ಯ ಆಗಿರ್ಬೋದು, ದಿನಕ್ಕೆ 100 ರೂಪಾಯಿ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ನನಗೆ ಮಾಡಿಕೊಡಿ ಅಂತ ಹೇಳೋರು ಇದ್ದಾರಾ? ಸೊ ಯಾರು 100 ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ? 100 ರೂಪಾಯಿಂದ 100 ಕೋಟಿ ಹೆಂಗೆ ಸಂಪಾದನೆ ಮಾಡೋದು, ಈ ವಿಡಿಯೋನ ಫುಲ್ ನೋಡಿ. ಕ್ಯಾಲ್ಕುಲೇಷನ್ಸ್ ಎತ್ಕೊಳ್ಳಿ, ಕ್ಯಾಲ್ಕುಲೇಟರ್ ಎತ್ಕೊಳ್ಳಿ, SIP ಕ್ಯಾಲ್ಕುಲೇಟ್ ಇಟ್ಕೊಂಡು ಕುತ್ಕೊಂಡು ಲೆಕ್ಕಗಳನ್ನ ಮಾಡಿ. ಸೊ ಇವಾಗ ನೋಡೋಣ, ಲೆಟ್ಸ್ ಟೇಕ್ ದಿಸ್ SIP ಕ್ಯಾಲ್ಕುಲೇಟರ್ ತಗೋತಾ ಇದ್ದೀನಿ. ಇದೊಂದು SIP ಕ್ಯಾಲ್ಕುಲೇಟರ್ ಅಂತ ಕರೀತಾರೆ. ಇಲ್ಲಿ ಹೋಗಿದೆ, SIP ಕ್ಯಾಲ್ಕುಲೇಟರ್ಗೆ ಹೋದೆ. ತಿಂಗಳಿಗೆ 3,000 SIP ಮಾಡ್ತಾಯಿದ್ದೀನಿ. ವರ್ಷಕ್ಕೆ ಒಂದು 15% ದುಡ್ಡು ಬರುತ್ತೆ. ಸೊ ವರ್ಷಕ್ಕೆ 15% SIPಯಿಂದ ದುಡ್ಡು ಬಂದ್ರೂ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ತುಂಬ ಚೆನ್ನಾಗಿರೋ 20 ಬರುತ್ತೆ, ಮಾರ್ಕೆಟ್ ಚೆನ್ನಾಗಿಲ್ಲ ಅಂದರೆ 12 ಬರುತ್ತೆ. ಬಟ್ 15 ಒಂದು ಆವ್ರೇಜ್ ಅಂತ ಅಂದ್ಕೊಳ್ಳೋಣ. SIP ಮಾಡಿದ್ರೆ ತಿಂಗಳಿಗೆ 3,000, 15% ರಿಟರ್ನ್ ಮಾರ್ಕೆಟಿಂದ ಬಂದ್ರೂ ನೆಕ್ಸ್ಟ್ 30 ವರ್ಷದಲ್ಲಿ ನೀವು ಹಾಕೋ 3,000 ರೂಪಾಯಿ ನೆಕ್ಸ್ಟ್ 30 ವರ್ಷದಲ್ಲಿ ಇಟ್ ವಿಲ್ ಬಿಕಮ್ 2 crores, 2 ಕೋಟಿ ಆಗುತ್ತೆ. ಸರ್ 30 ವರ್ಷ ಬೇಡ 20 ವರ್ಷಕ್ಕೆ ಮಾಡಿ ಅಂತ ಹೇಳ್ಬೋದು. 20 ವರ್ಷಕ್ಕೆ ಮಾಡೋಣ, ಏನಾಗುತ್ತಂತೆ. ಸೊ ತಿಂಗಳಿಗೆ 3,000 ರೂಪಾಯಿ SIP ಮಾಡಿದ್ರು 20 ವರ್ಷ ನೀವೇನಾದ್ರು 3,000 ತಿಂಗಳ ಕಟ್ಕೊಂಡು ಹೋಗ್ತಾ ಇದ್ರೆ SIP ಅಂದರೆ ತುಂಬ ಜನಕ್ಕೆ ಕ್ವಶನ್ ಇರುತ್ತೆ. ಸರ್ SIP ಅಂದರೆ ವೆರಿ ಸಿಂಪಲ್ ಸರ್. ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ, ಯಾವ ಶೇರ್ ಮೇಲೆ ಹಾಕಬೇಕು ಗೊತ್ತಿಲ್ಲ, ಯಾವ ಒಂದು ಫಂಡಲ್ಲಿ ಹಾಕಬೇಕು ಗೊತ್ತಿಲ್ಲ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ. ಬಟ್ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಸೊ ಇಲ್ಲಿ ನಿಮ್ಮ ದುಡ್ಡನ್ನ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ತೊಗೋತಾರೆ. ಮ್ಯೂಚುವಲ್ ಫಂಡ್ ಅಂದರೆ ಏನು? ಎಕ್ಸಾಂಪಲ್ ಆಕ್ಸಿಸ್ ಮ್ಯೂಚುವಲ್ ಫಂಡ್, SBI ಮ್ಯೂಚುವಲ್ ಫಂಡ್, LIC ಮ್ಯೂಚುವಲ್ ಫಂಡ್. ತುಂಬ ಜನಕ್ಕೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, SIP ಮ್ಯೂಚುವಲ್ ಫಂಡ್ ಅಂದರೆ ಏನು ಗೊತ್ತಿರಲ್ಲ. ವೆರಿ ಸಿಂಪಲ್. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬ ಮುಖ್ಯವಾದದ್ದು. ಅದು ನಮ್ಮ ದೇಶದ ಬೆನ್ನೆಲುಬು, ನಮ್ಮ ಎಕನಾಮಿಯ ಬೆನ್ನೆಲುಬು. ಸೊ ಸ್ಟಾಕ್ ಮಾರ್ಕೆಟ್ ಇಲ್ಲ ಅಂದರೆ ಕಂಪನಿಗಳಿಗೆ ದುಡ್ಡು ಸಿಗಲ್ಲ, ಕಂಪನಿಗಳು ದುಡ್ಡು ಸಿಕ್ಕಿಲ್ಲರೆ ಕಂಪನಿಗಳು ಬದುಕಲ್ಲ, ಕಂಪನಿಗಳು ಬದುಕಿಲ್ಲ ಅಂದರೆ ಕೆಲಸ ಇಲ್ಲ ಅಂದರೆ ನಾವೇ ಇಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬ ಅವಶ್ಯಕತೆ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಇಲ್ಲ ಅಂದರೆ ನೀವು ಆ ದೇಶದ ಎಕನಾಮಿನೂ ಯೋಚನೆ ಮಾಡೋಕ್ಕೂ ಆಗಲ್ಲ. ಯಾವುದೇ ಒಂದು ದೇಶ, ಅಮೆರಿಕದ ಟೋಟಲ್ ಮಾರ್ಕೆಟ್ ಕ್ಯಾಪ್ $42 ಟ್ರಿಲಿಯನ್ ಆಗಿದ್ದರೆ ಚೈನಾ ದೇಶದ್ದು $12 ಟ್ರಿಲಿಯನ್ ಆಗಿದೆ. ನಮ್ಮ ಭಾರತ ದೇಶದ್ದು $3.6 ಟ್ರಿಲಿಯನ್ ಆಗಿದೆ. ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಷ್ಟು ನಂಬರ್ 5 ಸ್ಥಾನದಲ್ಲಿದೆ ಇವಾಗ ಅಟ್ ಪ್ರೆಸೆಂಟ್. ಆ್ಯಂಡ್ ನೆಕ್ಸ್ಟ್ 15 ವರ್ಷದಲ್ಲಿ ಭಾರತ ತುಂಬ ಹೆಚ್ಚಿಗೆ ಯಶಸ್ಸು ಕಾಣುತ್ತೆ. ನೆಕ್ಸ್ಟ್ 15 ವರ್ಷದಲ್ಲಿ ಇಂಡಿಯಾದಲ್ಲಿ ಬರುವ ಗ್ರೋತು ಬೇರೆ ಯಾವ ದೇಶದಲ್ಲೂ ಬರಲ್ಲ ಅಂತ ಅಮೇರಿಕದ ಬಿಗ್ ಇನ್ವೆಸ್ಟರ್ಸ್, ಮಾರ್ಗನ್ ಸ್ಟ್ಯಾನ್ಲಿ ಆಗಲಿ, ಗೋಲ್ಡ್ಮನ್ ಸ್ಯಾಕ್ಸ್ ಆಗಲಿ, ಭಾರತದ ಫ್ಯೂಚರ್ ಬಗ್ಗೆ ತುಂಬ ಪಾಸಿಟಿವ್ ಆಗಿದ್ದಾರೆ. ಈವನ್ ಜೆಫ್ ಬಿಜೋಸ್ ಹೇಳ್ತಾರೆ ನೆಕ್ಸ್ಟ್ 15 ವರ್ಷ ಭಾರತದಲ್ಲಿ ಬರುವಂಥ ಗ್ರೋತ್ ಇನ್ನು ಯಾವ ಬೇರೆ ದೇಶದಲ್ಲೂ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಈ ಸ್ಟಾಕ್ ಮಾರ್ಕೆಟ್ ಲಾಸ್ಟ್ 25 ವರ್ಷದಿಂದ ಏನು ಕೊಟ್ಟಿದೆ ಅಂದರೆ ಅಟ್ಲೀಸ್ಟ್ 12% ಆದರೂ ರಿಟರ್ನ್ಸ್ ಕೊಟ್ಟಿದೆ. 12ರಿಂದ 15% ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಕೊಡುತ್ತೆ. ಸೊ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬಂದವಾಗ ಫಸ್ಟ್ ತಲೆಗೆ ಬರೋದೇ ಗೋಲ್ಡು, ನೆಕ್ಸ್ಟು ಭೂಮಿ, ಸೊ ರಿಯಲ್ ಎಸ್ಟೇಟ್ ಬಗ್ಗೆ ಯೋಚನೆ ಮಾಡ್ತೀವಿ. ನೆಕ್ಸ್ಟ್ LIC ಬಾಂಡ್ ಬಗ್ಗೆ ಯೋಚನೆ ಮಾಡ್ತೀವಿ. ಇಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಇರೋರು ಬಡ್ಡಿಗೆ ಕೊಟ್ಟು ಬಡ್ಡಿಗೆ ದುಡ್ಡು ಎತ್ಕೊಂಡು ಓಡೋದಾಗ ಅವ್ರ ಹಿಂದೆ ಓಡ್ಕೊಂಡು ಲೈಫ್ನೇ ಈ ಥರ ಹಾಳು ಮಾಡ್ಕೋತಾರೆ. ಸೊ ಈ ಥರ ತುಂಬ ಇನ್ವೆಸ್ಟ್ಮೆಂಟ್ ಬಗ್ಗೆ ತುಂಬ ಹಳೇ ಕಾಲದ ಇನ್ವೆಸ್ಟ್ಮೆಂಟ್ ಆಲೋಚನೆಗಳೇ ನಮ್ಮ ದೇಶದಲ್ಲಿ ಇರೋದ್ರಿಂದ ಸೊ ನಾವು ಸ್ವಲ್ಪ ಡಿಜಿಟಲ್ ಹೂಡಿಕೆ ಕಡೆ ಬರಬೇಕು. ಆ ಡಿಜಿಟಲ್ ಹೂಡಿಕೆನೇ SIP ಮ್ಯೂಚುವಲ್ ಫಂಡ್, ಸ್ಟಾಕ್ಸ್, ಬಾಂಡ್ಸ್ ಆ್ಯಂಡ್ ವಾಟ್ ಎವರ್ ಸಾವರಿಂಗ್ ಬಾಂಡ್ಸ್, ಇದೆಲ್ಲ ನೀವು ಇನ್ವೆಸ್ಟ್ ಮಾಡಲೇಬೇಕು. ಸೊ ನೀವು ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ನೋಕಿಯಾ ಫೋನ್ ಥರ ಆಗೋಗ್ತೀರ. ಯೋಚನೆ ಮಾಡಿ, ನೀವು ನಿಮ್ಮ ಒಂದು ಮೈಂಡ್ಸೆಟ್ನ, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಲೇಬೇಕು. ಈ ಆಧುನಿಕತೆ ಏನಿದೆಯೋ ಅದಕ್ಕೆ ನೀವು ಬದಲಾಗಲೇಬೇಕು. ಇಲ್ಲಾಂದರೆ ನೀವು ನೋಕಿಯಾ ಫೋನ್ ಥರ ಔಟ್ಡೇಟ್ ಆಗಿ ನಿಮ್ಮನ್ನು ಯಾರೂ ನೋಡೋದಿಲ್ಲ. ಸೊ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಕಡೆಗೆ ಯಾಕೆ ಅದು ಬೇಡ? ಸೊ ಐಫೋನೇ ಬೇಕು, ಸ್ಯಾಮ್ಸಂಗ್ 22ನೇ ಬೇಕು. ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಬಂದರೆ ಭೂಮಿ ಮೇಲೆ ಹಾಕ್ತೀನಿ, ಗೋಲ್ಡಲ್ಲಿ ಹಾಕ್ತೀನಿ, ರಿಯಲ್ ಎಸ್ಟೇಟಲ್ಲಿ ಹಾಕ್ತೀನಿ,
ಇನ್ನು ಹಳೆ ಕಾಲ ಟೆಕ್ನಾಲಜಿ ಯಾಕೆ ಇನ್ವೆಸ್ಟ್ಮೆಂಟ್ ಬಗ್ಗೆನೂ ಯೋಚನೆ ಮಾಡಿ. ಸೊ ಆ ಥರ ಒಂದು ಇನ್ವೆಸ್ಟ್ಮೆಂಟ್ ಬಂದು ಎಸ್ ಐ ಪಿ ಅಂದ್ರೇನು, ನೀವು ಕೊಡೋ ದುಡ್ಡನ್ನ ತೊಗೊಂಡೋಗಿ ಶೇರ್ಸಲ್ಲಿ ಅವ್ರು ದುಡ್ಡು ಹಾಕ್ತಾರೆ. ಅವರು ಅಂದರೆ ಯಾರು? ಮ್ಯೂಚುವಲ್ ಫಂಡ್ ಕಂಪನಿಗಳು. ನಿಮ್ಮ ದುಡ್ಡನ್ನ ತೊಗೊಂಡೋಗಿ ನೀವು ಶೇರ್ಸಲ್ಲಿ ಹಾಕೋಕ್ಕೆ ನಿಮಗೆ ನಾಲೆಜ್ ಇಲ್ಲ ಅಂದರೆ ಯಾವುದಾನ ಕೋಚಿಂಗ್ ಕ್ಲಾಸಸ್ಗೆ ಹೋಗಿ ತಿಳ್ಕೊಂಡಿಲ್ಲ, ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇಲ್ಲ, ಬಟ್ ಸ್ಟಾಕ್ ಮಾರ್ಕೆಟ್ ತರಬೇತಿ ಕೊಡೋದಕ್ಕೆ ತುಂಬ ಇನ್ಸ್ಟಿಟ್ಯೂಷನ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ, ಬಟ್ ಹೋಗ್ತಿ ತಿಳ್ಕೊಳ್ಳೋಷ್ಟು ನಾಲೆಜ್ ನಿಮ್ಗೆ ಅಷ್ಟೊಂದು ಬುದ್ಧಿ ಇಲ್ಲ ಅಂತ ನೀವು ಅನ್ಕೋತಿದ್ದೀರಾ. ಡಿಗ್ರಿ ಇಲ್ಲ ಅದು ಇದು ಅನ್ಕೊತೀರಾ, ಬಟ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ಕಲಿಸೋರು ತುಂಬ ಜನ ಇದ್ದಾರೆ, ನೀವು ಕಲಿಯೋಕ್ಕೆ ಆಸಕ್ತಿ ಇಲ್ಲ. ಆ ಥರದವರು ಸ್ಟಾಕ್ ಮಾರ್ಕೆಟ್ನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದವರು SIP ಮ್ಯೂಚುವಲ್ ಫಂಡ್ನ ನೀವು ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ಮ್ಯೂಚುವಲ್ ಫಂಡ್ ಮ್ಯಾನೇಜರು ನಿಮ್ಮ ದುಡ್ಡನ್ನ ತೊಗೊಂಡೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾನೆ. ಸೊ ಹಾಕ್ದವಾಗ ಅಲ್ಲಿ 15% ಅದು ರಿಟರ್ನ್ ಸಿಕ್ಕೇ ಸಿಗುತ್ತೆ. ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ 25 ವರ್ಷಗಳ ಒಂದು ಚರಿತ್ರೆ ನೋಡಿ ಹೇಳ್ತಾ ಇದ್ದೀನಿ. ಸೊ ಅದ್ರ ಪ್ರಕಾರ ನೋಡಿದ್ರೆ 20 ವರ್ಷಕ್ಕೆ ನೀವು ಹಾಕೋ 3,000 20 ವರ್ಷ ಇನ್ವೆಸ್ಟ್ಮೆಂಟ್. ಬೇಕಾದ್ರೆ ಇದನ್ನು ನೋಟ್ ಮಾಡ್ಕೊಳ್ಳಿ, SIPcalculator.in. ಸೊ ಎಷ್ಟೋ ಜನಕ್ಕೆ ಇದು ಯಾವುದೋ ವೆಬ್ಸೈಟು ಬೋಗಸ್ ವೆಬ್ಸೈಟ್ ಅಂತ ಅನಿಸುತ್ತೆ. ಇದನ್ನು ಡೈರೆಕ್ಟಾಗಿ ಓಪನ್ ಮಾಡಿ, ಇಲ್ಲ SIP ಕ್ಯಾಲ್ಕುಲೇಟರ್ ಆ್ಯಪ್ ಇದೆ, ಆ್ಯಪ್ನ ಓಪನ್ ಮಾಡಿ ಇದನ್ನು ನೋಡಿ. ಸೊ SIP ಕ್ಯಾಲ್ಕುಲೇಟರ್ ಓಪನ್ ಮಾಡಿ, ತಿಂಗಳಿಗೆ 3,000, ಇಲ್ಲ ನೀವೇ ಪೆನ್ನು ಪೇಪರ್ ತೊಗೊಂಡು ಗಣಿತ ಮಾಡಿ. ವೆರಿ ಸಿಂಪಲ್. 3,000 20 ವರ್ಷದಲ್ಲಿ 15% ಬಂದರೆ ಕ್ಯಾಲ್ಕುಲೇಟ್ ಅಂತ ಕ್ಲಿಕ್ ಮಾಡೋದು ಏನು ಬರುತ್ತೆ ನೋಡಿ ಸರ್. ಏನು ಬಂತು? ನೀವು ಕಟ್ಟೋದು 7,20,000 ಮಾತ್ರ. 7,20,000ಕ್ಕೆ ನಿಮ್ಗೆ ಬರೋದು ರಫ್ಲಿ 45 ಲಕ್ಷಗಳು. ಸೊ ಆಶ್ಚರ್ಯ ಪಟ್ಬಿಟ್ರಿ ಎಷ್ಟೋ ಜನ, ಅಷ್ಟು ಬರುತ್ತಾ ನಿಜವಾಗ್ಲೂ? ಸರ್ LICಯಲ್ಲಿ ಹಾಕಿದ್ರೆ 15 ವರ್ಷಕ್ಕೆ ಡಬಲ್ ಆಗುತ್ತೆ, ಬಟ್ ಇಲ್ಲಿ 20 ವರ್ಷದಲ್ಲಿ ನಿಮ್ಮ ದುಡ್ಡು ಆಲ್ಮೋಸ್ಟ್ 6 ಪಟ್ಟು 7 ಪಟ್ಟು ಆಗ್ತಾಯಿದೆ. ಅದಕ್ಕೆ ನೀವು ಖುಷಿ ಪಡಬೇಕು. ಸರ್ 7 ಲಕ್ಷಕ್ಕೆ 45 ಲಕ್ಷ ಯಾರು ಕೊಡ್ತಾರೆ? ಯೋಚನೆ ಮಾಡಿ, ಕೇಳಿ ನೋಡಿ, ಯಾರನ್ನಾರು ಕೊಡ್ತಾರೇನೋ? ಬಟ್ ಇದ್ರ ಬಗ್ಗೆ ಯೋಚನೆ ಮಾಡಿ. 45 ಲಕ್ಷ ಏನು ದೊಡ್ಡ ಅಮೌಂಟೇ. 20 ವರ್ಷದಲ್ಲಿ ನೀವು ಕಟ್ಟೋದು 3,000. ಸರ್ ಇವಾಗ ನಿಮಗೆ ತಿಂಗಳಿಗೆ 3,000 ಕಟ್ಟೋದು ತುಂಬ ದೊಡ್ಡ ಅಮೌಂಟ್ ಆಗಿರ್ಬೋದು. ಇನ್ನೊಂದು 5 ವರ್ಷ ಬಿಟ್ಟು ನೋಡಿದ್ರೆ 3,000 ಏನು ಅನಿಸಲ್ಲ, ಯಾಕಂದರೆ 3,000ದ ವ್ಯಾಲ್ಯೂ ಕಮ್ಮಿ ಆಗ್ತಾನೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಸರ್ ಇದೇ 3,000ನ ನಾನು ಬೇರೆ ಥರ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದೇ 3,000ನ ನಾನು 26 ವರ್ಷಕ್ಕೆ ಹಾಕಿದ್ದೀನಿ ಆ್ಯಂಡ್ ವರ್ಷಕ್ಕೆ 36% ದುಡಿಬೇಕು. ಸರ್ ನೆಕ್ಸ್ಟ್ 36% ಹೆಂಗೆ ದುಡಿತೀರಾ? ಇದೊಂದು ಪ್ರಶ್ನೆ ಬರುತ್ತೆ. ಸರ್ 36% ದುಡಿಬೇಕಾದ್ರೆ ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಬೇಕೇ ಬೇಕು. ತಿಂಗಳಿಗೆ 3% ದುಡಿಬೇಕು. ಸರ್ ತಿಂಗಳಿಗೆ 3% ಹೆಂಗೆ ಮಾಡೋದು? ಸರ್ ತಿಂಗಳಿಗೆ 3% ಮಾಡಬೇಕಾದ್ರೆ ಡೆಫಿನೆಟ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಆಳವಾಗಿ ಕಲೀಲೇಬೇಕು. ನೀವು ಕ್ಲಾಸಸ್ಗೆ ಬರಲೇಬೇಕು, ಕೂತ್ಕೊಂಡು ಟ್ರೇಡ್ ಮಾಡೋರ ಜೊತೆ ಕೂತ್ಕೋಬೇಕು. ಸುಮ್ಮನೆ ಕಲ್ತ್ಬಿಡೋದು ಮಾಡಿಬಿಡೋದಲ್ಲ. ಈ ಟ್ರೇಡಿಂಗ್ ಅನ್ನೋ ಸಮುದ್ರದಲ್ಲಿ ಎಷ್ಟೋ ಜನದ ಪರಿಚಯನೂ ಸಹ ನಿಮ್ಗೆ ಅವಶ್ಯಕತೆ ಆಗುತ್ತೆ. ನಮ್ಮ ಸಂಸ್ಥೆಯಲ್ಲಿ ಪ್ರತಿದಿನ 200ರಿಂದ 300 ಜನ ಇಲ್ಲಿ ಕೂತಿರ್ತಾರೆ. ರಾಜಾಜಿನಗರ, ಎಲ್ಚನಹಳ್ಳಿ, ಯಲಹಂಕ 3 ಬ್ರ್ಯಾಂಚಲ್ಲೂ ನೀವು ಒಂದ್ಸತಿ ವಿಸಿಟ್ ಮಾಡಿ. ಬೆಂಗಳೂರಿನಲ್ಲಿ 3 ಬ್ರ್ಯಾಂಚ್ ಇದೆ. ಸೊ ರಾಜಾಜಿನಗರಲ್ಲಿ ನಾನು ಇರ್ತೀನಿ. ಪ್ರತಿ ದಿವಸ 200 ಜನ ಬರ್ತಾರೆ. ಸೊ ಆ 200 ಜನಕ್ಕೆ ಎಷ್ಟು ಕೆಲಸ ಇರುತ್ತೆ, ಎಷ್ಟು ದುಡ್ಡಿರುತ್ತೆ, ಎಷ್ಟು ಪ್ರೆಷರಿಂದ ಇಲ್ಲಿಗೆ ಬರ್ತಾರೆ, ಕಲಿತಾರೆ. ಆ್ಯಂಡ್ ಅವ್ರು ಮಾಡ್ತಾ ಇರೋದು ತಿಂಗಳಿಗೆ 3%. ಸ್ಟಾಕ್ ಮಾರ್ಕೆಟಿಂದ ತಿಂಗಳಿಗೆ ಮಾಡ್ತಾ ಇರೋದು 3%. ನಾನು ಸಹ ಸ್ಟಾಕ್ ಮಾರ್ಕೆಟಿಂದ ತಿಂಗಳಿಗೆ ಮಾಡ್ತಾ ಇರೋದು ಓನ್ಲಿ 3 to 4% ಅಷ್ಟೇ. ಆ 3 to 4% ಮಾಡೋದಕ್ಕೆ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಬೇಕೇ ಬೇಕು. ಯಾರಾದರೂ ತಿಂಗಳಿಗೆ ಬರೀ 3% ಮಾಡಿ ವರ್ಷಕ್ಕೆ 36% ಮಾಡಿದ್ರೆ ನೀವು ಹಾಕೋ ದಿನಕ್ಕೆ 100 ರೂಪಾಯಿ. ದಿನಕ್ಕೆ 100 ರೂಪಾಯಿ ಹಾಕಿ ನೀವು 26 ವರ್ಷಗಳಲ್ಲಿ 100 ಕೋಟಿ ಸಂಪಾದನೆ ಮಾಡ್ಬೋದು. ಪ್ರಾಕ್ಟಿಕಲಿ ಪಾಸಿಬಲ್. ಓನ್ಲಿ ಕ್ವಶನ್ ಈಸ್, ನಿಮ್ಮ ಪ್ರಶ್ನೆ ನೀವೇ ಕೇಳ್ಕೊಳ್ಳಿ, ತಿಂಗಳಿಗೆ ಕನ್ಸಿಸ್ಟೆಂಟಾಗಿ 3% ನೀವು ಮಾಡ್ತೀರಾ? ಯಾರು ತಿಂಗಳಿಗೆ 3% ಮಾಡ್ತೀರೋ ನೀವು 100 ಕೋಟಿ ಸಂಪಾದನೆ ಮಾಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ, ಯಾವುದೇ ರೀತಿ ಗಿಮಿಕ್ ಇಲ್ಲ. ಇಟ್ಸ್ ಪ್ಯೂರ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ನೀವು 3% ಮಾಡಿದ್ರೆ ನೆಕ್ಸ್ಟ್ 26 ವರ್ಷಗಳಲ್ಲಿ ನೀವು 104 ಕೋಟಿ ಸಂಪಾದನೆ ಮಾಡ್ತೀರಾ. ನೀವು ಇನ್ವೆಸ್ಟ್ ಮಾಡೋದು ಬರೀ 9 ಲಕ್ಷ, 9,40,000. ಸರ್ 9 ಲಕ್ಷನ 100 ಕೋಟಿ ಮಾಡ್ಬೋದು ಇಫ್ ಯು ಹ್ಯಾವ್ ಅ ನಾಲೆಜ್ ಆಫ್ ಮೇಕಿಂಗ್ 3% ಪರ್ ಮಂತ್. ತಿಂಗಳಿಗೆ 3% ಮಾಡಿ ನೀವು 100 ಕೋಟಿ ಸಂಪಾದನೆ ಮಾಡ್ತೀರಾ. ತಿಂಗಳಿಗೆ 30% ಬೇಕು ಅಂತ ಬಂದರೆ ಮಾರ್ಕೆಟಲ್ಲಿ ಸುಟ್ಟು ಬೂದಿಯಾಗಿ ಹೋಗ್ತೀರಾ. ಎಷ್ಟೋ ಜನಕ್ಕೆ ತಿಂಗಳಿಗೆ 30% ಬೇಕು, 20% ಬೇಕು ಅಂತ ಬರ್ತಾರೆ. ಯಾವುದಾದ್ರೂ ಒಬ್ಬ ಮನುಷ್ಯ ತಿಂಗಳಿಗೆ 20% ಮಾಡುವಂಥ ಮನುಷ್ಯ ಈ ಭೂಮಿ ಮೇಲಿದ್ದರೆ ಇಡೀ ಸ್ಟಾಕ್ ಮಾರ್ಕೆಟಲ್ಲಿರೋ ದುಡ್ಡನ್ನೆಲ್ಲ ಅವನೇ ಬಾಚ್ಕೊಂಡು ಹೋಗ್ತಾನೆ. ಸರ್ ಈ ಭೂಮಿ ಮೇಲೆ ಯಾವ ವ್ಯಕ್ತಿನೂ ಸಹ ತಿಂಗಳಿಗೆ 20% ಮಾಡೋವಂಥ ವ್ಯಕ್ತಿ ಯಾರ ಮನುಷ್ಯ ಇನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ, ಹಿಂದೆನೂ ಹುಟ್ಟಿರಲಿಲ್ಲ. ಸೊ ಆ ಥರ ದುರಾಸೆಗಳನ್ನ ಹಿಂದೆ ಬೆನ್ನೆತ್ತಿ ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ತಿಂಗಳಿಗೆ 20%, 15%, 30% ಇದೆಲ್ಲ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಸೊ ಇದನ್ನು
ಎಷ್ಟು ನೀಟಾಗಿ ನೀವು ಅರ್ಥ ಮಾಡ್ಕೋತೀರೋ ಅಷ್ಟು ಲೈಫಲ್ಲಿ ನೀವು ಖುಷಿಯಾಗಿರ್ತೀರ. ತಿಂಗಳಿಗೆ 3% ಬಂದರೆ ನಿಮ್ಮ ಲೈಫು ಬಂಗಾರ ಆಗುತ್ತೆ. ತಿಂಗಳಿಗೆ 30% ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಮ ಲೈಫು ನರಕ ಆಗುತ್ತೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇರೋ ಬರೋಲ್ಲ ದುಡ್ಡೆಲ್ಲ ಕಳ್ಕೊಂಡು ನಿಮ್ಮ ಲೈಫ್ನೇ ಹಾಳು ಮಾಡ್ಕೋತೀರಾ, ನಿಮ್ಮ ಲೈಫ್ನ ರಿಸ್ಕ್ಗೆ ಇದು ಮಾಡ್ತೀರಾ. ಸೊ ಸ್ಟಾಕ್ ಮಾರ್ಕೆಟ್ ಎಷ್ಟು ಡೇಂಜರಸ್ ಅಂದರೆ ಒಂದು ಬಟನ್ ಪ್ರೆಸ್ ಮಾಡಿ 68 ಲಕ್ಷ ಕಳ್ಕೊಂಡಿದ್ದಾರೆ ಒನ್ ಆಫ್ ದ ನೋನ್ ಪರ್ಸನ್. ನಮ್ಮ ಸ್ಟೂಡೆಂಟ್ ಅಲ್ಲ, ಹೊರಗಿನವರು SBI ಕಾಲ್ ಆಪ್ಷನ್ ಹಾಕೋರು 68 ಲಕ್ಷ ಕಳ್ಕೊಂಡಿದ್ದಾರೆ. ಸೊ ಈ ಥರ ಎಲ್ಲ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ನ ಕಲ್ತಿಲ್ಲ ಅಂದರೆ ಇದರಷ್ಟು ಡೇಂಜರಸ್ ಇನ್ಯಾವುದೂ ಇಲ್ಲ, ಕಲ್ತ್ರೆ ಇದರಷ್ಟು ಒಳ್ಳೇದು ಇನ್ಯಾವುದೂ ಇಲ್ಲ. ಸೊ ವಿಡಿಯೋ ನೋಡಿ ತುಂಬ ಜನಕ್ಕೆ SIP ಮ್ಯೂಚುವಲ್ ಫಂಡ್ಸ್ ಮಾಡಬೇಕಂತ ಅನಿಸಿದೆ. ಸೊ ಯಾರಿಗೆ SIP ಮ್ಯೂಚುವಲ್ ಫಂಡ್ಸ್ ಮಾಡಬೇಕಂದ್ರೂ ನಮ್ಮ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀವಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ 8867774240ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ SIP ಮತ್ತು ಮ್ಯೂಚುವಲ್ ಫಂಡ್ ಅಕೌಂಟ್ಸ್ನ ನಾವೇ ರೆಡಿ ಮಾಡಿಕೊಡ್ತೀವಿ, ನಾವೇ ಕ್ರಿಯೇಟ್ ಮಾಡಿಕೊಡ್ತೀವಿ. ಯಾವ ಫಂಡಲ್ಲಿ ಹಾಕಬೇಕಂತನೂ ನಾವೇ ಸಜೆಸ್ಟ್ ಮಾಡ್ತೀವಿ. ಬಿಕಾಸ್ ಐ ಆಮ್ ಫೈನಾನ್ಷಿಯಲ್ ಅಡ್ವೈಸರ್, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಸೊ ನಾನು ಮ್ಯೂಚುವಲ್ ಫಂಡ್ಸ್ನ ನಾನು ರೆಕಮೆಂಡ್ ಮಾಡ್ಬೋದು. ಐ ಹ್ಯಾವ್ ಅ ಲೈಸೆನ್ಸ್ ಫಾರ್ ಎವ್ರಿಥಿಂಗ್. ಸೊ ಆ್ಯಂಡ್ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮ್ಯೂಚುವಲ್ ಫಂಡ್ಸ್ ಮತ್ತು SIP ಬಗ್ಗೆ ತುಂಬ ಜನಕ್ಕೆ ಕುತೂಹಲ ಇದೆ, ಇದು ಹೆಂಗೆ, ಏನು ನಡೀತೆ, ಹೆಂಗೆ ವರ್ಕ್ ಆಗುತ್ತಂತ. ಸೊ ಇದಕ್ಕೆ ನಾವು ಎವ್ರಿ ಫ್ರೈಡೇ ಮನು ಪ್ರಸಾದ್ ಅನ್ನೋರು ನಮಗೆ ಇಡೀ ಕರ್ನಾಟಕಕ್ಕೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ನ ಮಾಡ್ತಾರೆ. ದಯಮಾಡಿ ಅಟೆಂಡ್ ಮಾಡಿ. ಪ್ರತಿ ಶುಕ್ರವಾರ 4 ಗಂಟೆಗಿರುತ್ತೆ. ಸೊ ಮನು ಪ್ರಸಾದ್ ಅವ್ರ ನಂಬರು ಸಹ ನಾವು ಹಾಕಿರ್ತೀವಿ. ಪ್ರತಿ ಶುಕ್ರವಾರ 4 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸ್ ಇರುತ್ತೆ. ಮಿಸ್ ಮಾಡದಿರ ಅಟೆಂಡ್ ಮಾಡಿ. ಯಾವ ರೀತಿ SIP ಮಾಡೋದು, ಮ್ಯೂಚುವಲ್ ಫಂಡ್ ಮಾಡೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಆ ಕ್ಲಾಸಸ್ಸಲ್ಲಿ ಸಿಗುತ್ತೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ಸೊ TD ಅಕಾಡೆಮಿ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮದು 18 ಡೇಸ್ ವರ್ಕ್ಶಾಪ್ ಇರುತ್ತೆ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ, ಶುಕ್ರವಾರ, ಶನಿವಾರ, ಭಾನುವಾರ ಪ್ರತಿ ಶುಕ್ರವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರದ ಟೈಮಿಂಗ್ ಬಂದು 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಸಂಡೇ 10 ಗಂಟೆಯಿಂದ 5 ಗಂಟೆ. ಈ ಒಂದು ಕೋರ್ಸ್ಗೆ ಫೀಸ್ 6500. ಸೊ ಈ ಕೂಡಲೇ ಈ ನಂಬರ್ಗೆ ನೀವು ವಾಟ್ಸ್ಯಾಪ್ ಕಳಿಸಿ, ಕಾಲ್ ಮಾಡಿ ಮೋರ್ ಡೀಟೇಲ್ಸ್ ಪಡ್ಕೊಳ್ಳಿ. ಈ ಒಂದು ನಂಬರ್ ನಾವೊಂದು ಪೇಮೆಂಟ್ ಲಿಂಕ್ ಕಳಿಸ್ತೀವಿ. 500 ರೂಪೀಸ್ ಪೇಮೆಂಟ್ ಮಾಡಿ ಈ ಒಂದು ಅಪ್ಕಮಿಂಗ್ ಬ್ಯಾಚಸ್ಗೆ ಸೀಟ್ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರುತ್ತೆ, ಸೀಟ್ ಸಿಗಲ್ಲ. ಸೊ ನಿಮ್ಮ ಸೀಟ್ ಸಿಗದೆ ಹೋಗ್ಬೋದು. ಅದರಿಂದ 3 ಡೇಸ್ ಬಿಫೋರ್ ಕಾಲ್ ಮಾಡಿ ಸೀಟ್ಸ್ ಬುಕ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು.